ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಾಯ್ ಸಿದ್ದು. ಅದಕ್ಕೆ ಯಾಕೆ ಸಿದ್ದು ಇತ್ತೀಚೆಗೆ ಯಾವಾಗ್ಲೂ ಡಲ್ ಆಗಿರ್ತೀರಾ? ಅಯ್ಯೋ ಹಂಗೇನಿಲ್ಲ, ಅದಕ್ಕೆ ಚಂದಾಗಿ ಅವನಿಲ್ಲ. ಯಾಕದ್ಗೆ ಹೆಂಗೆ ಕೇಳ್ತಿದ್ದೀರಾ? ನನಗೆ ಕಾಣಿಸಲ್ವಾ ಸಿದ್ದು? ಹಾಂ, ಅಲ್ಲ, ನೀವು ಮದುವೆಗೆ ಮುಂಚೆ ನನ್ನ ಹತ್ರ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ರಿ. ನಿಮ್ಮ ಮನಸ್ಸಲ್ಲಿ ಇರೋದನ್ನೆಲ್ಲ ಮುಚ್ಚು ಮರೆ ಇಲ್ಲದೆ ನನ್ನ ಹತ್ರ ಹೇಳ್ಕೊತಾ ಇದ್ರಿ, ಪ್ರತಿಯೊಂದನ್ನು ಶೇರ್ ಮಾಡ್ಕೊತಾ ಇದ್ರಿ. ಆದರೆ ಈಗ ನೋಡಿದ್ರೆ ನನ್ನ ಹತ್ರ ಮಾತೇ ಆಡಲ್ಲ. ಅಪ್ಪಿ ತಪ್ಪಿ ಮಾತಾಡಿದ್ರು ಹಿಂದೆ ಮುಂದೆ ನೋಡ್ಕೊಂಡು ಮಾತಾಡ್ತೀರಾ. ಯಾಕೆ ಸಿದ್ದು, ನನ್ನಿಂದ ಏನಾದರೂ ನಿಮ್ಮ ಮನ್ಸಿಗೆ ಬೇಜಾರಾಗಿದೆಯಾ? ಅಯ್ಯೋ ಹಂಗೆಲ್ಲ ಏನೂ ಇಲ್ಲ, ಅದಕ್ಕೆ ನಾನು ಚಂದಾಗೆ ಅವನೇ. ನಿಮ್ಮ ಮದುವೆ ಆದಮೇಲೆ ಮನೆ ವಾತಾವರಣ ಹೇಗೆಲ್ಲ ಬದಲಾಗಿದೆ ಅಂತ ನೀವೇ ನೋಡ್ತಾ ಇದ್ದೀರಲ್ಲ. ಅಲ್ಲ, ಈಗ ನೋಡಿದ್ರೆ ಮಾವ ಭಾವನಾನ ಸೊಸೆ ಅಂತಾನೂ ಒಪ್ಕೊಂಡಿದ್ದಾರೆ, ಮನೆಯವ್ರಿಗೆಲ್ಲ ಒಪ್ಕೊಳ್ಳಿ ಅಂತಾನೂ ಹೇಳ್ತಿದ್ದಾರೆ. ಆದರೆ ಮಾವ ಈ ಥರ ನಡ್ಕೋತಾ ಇರೋದನ್ನ ನೋಡಿದ್ರೆ ಎಲ್ಲಿ ಮಾವ ಬೇರೆ ಏನಾದರೂ ಪ್ಲ್ಯಾನ್ ಮಾಡಿ ನಿಮ್ಮಿಬ್ಬರನ್ನೂ ದೂರ ಮಾಡಿಬಿಡ್ತಾರೋ ಅನ್ನೋಂಥ ಭಯ ನನಗೆ ಸಿದ್ದು. ಹಂಗೆಲ್ಲ ಏನೂ ಇಲ್ಲ, ಅದಕ್ಕೆ ಅಪ್ಪಾಜಿ ಎಲೆಕ್ಷನ್ನಾಗ ಗೆದ್ದಿದ್ದು, ಮಿನಿಸ್ಟರ್ಗಿರಿ ಸಿಕ್ಕಿದ್ದು ಎಲ್ಲ ಮೇಡಮ್ ಅವರಿಂದ ಅಂತ ಖುಷಿಯಾಗವ್ರೆ ಅಷ್ಟೇ. ಅಲ್ವಾ? ಹೌದು, ಮಾವ ಒಪ್ಕೊಂಡಿರೋ ಹಾಗೆ ಅಜ್ಜಿ ಅತ್ತೆ ಎಲ್ಲರೂ ನಿಮ್ಮನ್ನ ಒಪ್ಕೊಂಡ್ಬಿಟ್ರೆ ಅಷ್ಟೇ ಸಾಕು ಸಿದ್ದು. ನಾನು ದಿನಾ ದೇವ್ರನ್ನ ಇದನ್ನೇ ಬೇಡ್ಕೋತಾ ಇರ್ತೀನಿ ಸಿದ್ದು. ಮುಖ್ಯವಾಗಿ ನೀವು ಭಾವನ ಚೆನ್ನಾಗಿರ್ಬೇಕು, ತುಂಬಾ ಚೆನ್ನಾಗಿರ್ಬೇಕು, ಅದೊಂದೇ ನನ್ನ ಆಸೆ. ಆದ್ರೆ ಸಿದ್ದು, ಮದ್ವೆ ಆದ್ಮೇಲೆ ನೀವು ಮಾತ್ರ ತುಂಬಾ ಬದಲಾಗ್ಬಿಟ್ರಿ ಬಿಡಿ. ಇದೇನದಕ್ಕೆ ಹಿಂಗೆ ಹೇಳ್ಬಿಟ್ರಿ? ನಾನೇನು ಬದಲಾಗಿದ್ದೇನೋ? ಮೊದಲು ನನಗೆ ಇವನಲ್ಲ. ಏನೂ ಇಲ್ಲ ಸಿದ್ದು. ಮದ್ವೆಗೆ ಮುಂಚೆ ನೀವು ನನ್ನ ಹತ್ರ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ರಿ, ನಿಮ್ಮ ಮನಸ್ಸಲ್ಲಿರೋದೆಲ್ಲ ಹಂಚ್ಕೋತಾ ಇದ್ರಿ. ಆದರೆ ಈಗ ನೋಡಿದ್ರೆ ನನ್ನ ಹತ್ರ ಮಾತೇ ಆಡಲ್ಲ. ಅಪ್ಪಿ ತಪ್ಪಿ ಮಾತಾಡಿದ್ರು ಹಿಂದೆ ಮುಂದೆ ನೋಡ್ಕೊಂಡು ಮಾತಾಡ್ತೀರಾ. ಅಂಥದ್ದೇನಾಗಿದೆ ಸಿದ್ದು? ನನ್ನಿಂದ ಏನಾದರೂ ತಪ್ಪಾಗಿದ್ಯಾ? ಅಯ್ಯೋ ಹಂಗೇನಿಲ್ಲ, ಅದಕ್ಕೆ ನಾನು ಮೊದಲು ನನಗೆ ಅವನೇ. ಸಿದ್ದು, ನಾನು ನಿಮ್ಮನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ನನಗಷ್ಟು ಅರ್ಥ ಆಗಲ್ಲ ಅಂತ ಅನ್ಕೊಂಡಿದ್ದೀರಾ? ಅಂದ್ರೆ ಮೊದಲೆಲ್ಲ ನೀವು ಎಷ್ಟು ಲವಲವಿಕೆಯಿಂದ ಓಡಾಡ್ಕೊಂಡಿದ್ರಿ, ನನ್ನ ಹತ್ರ ಅಂತೂ ಎಷ್ಟು ಚೆನ್ನಾಗಿ ಮಾತಾಡ್ಕೊಂಡಿದ್ರಿ. ಆದರೆ ಈಗ ನೋಡಿದ್ರೆ ತುಂಬಾನೇ ಬದಲಾಗ್ಬಿಟ್ಟಿದ್ದೀರಾ ನೀವು. ಸಿದ್ದು, ಮದುವೆಗೆ ಮುಂಚೆ ನಾನು ನಿಮ್ಗೆ ಎಷ್ಟೆಲ್ಲ ಸಪೋರ್ಟ್ ಮಾಡಿಲ್ಲ, ಏನೆಲ್ಲ ಸಹಾಯ ಮಾಡಿಲ್ಲ. ಈಗ ನಿಮ್ಮ ಕಷ್ಟ ಅದೇನು ಅಂತ ಹೇಳ್ಕೊಂಡ್ರೆ ನಾನು ಸಪೋರ್ಟ್ ಮಾಡದೇ ಇರ್ತೀನಾ? ಅದೇನು ಅಂತ ಹೇಳಿ ಸಿದ್ದು, ಪರವಾಗಿಲ್ಲ. ಏನಿಲ್ಲ, ಅದಕ್ಕೆ ಏನೋ ಒಂದು ಸಣ್ಣ ತಲೆ ಬಿಸಿ ಅಷ್ಟೇ. ಅದನ್ನೇ, ಅದೇನು ತಲೆ ಬಿಸಿ ಹೇಳಿ, ಪರವಾಗಿಲ್ಲ. ಇಬ್ರು ಸೇರಿ ಸಾಲ್ವ್ ಮಾಡಿದ್ರಾಯ್ತು. ಹೇಳ್ತೀನಿ, ಅದಕ್ಕೆ ಹೇಳ್ತೀನಿ. ಎಲ್ಲದಕ್ಕೂ ಅದರದೇ ಆದ ಸಮಯ ಬರಬೇಕಲ್ವೇ? ಹಾಗೆಲ್ಲನೂ ಹೇಳ್ತೀನಿ. ಸಂತು, ಹರಿ, ಏನಾಗಿದೆಯೋ ನಿಮಗೆ? ನಿಮ್ಮಮ್ಮ ಪ್ರತಿದಿನ ಹೊಸಲಿಗೆ ಪೂಜೆ ಮಾಡ್ತಾಳೆ, ಯಾಕೆ ಹೇಳಿ? ಈ ಮನೆ ದೇವಸ್ಥಾನ ಇದ್ದಾಗೆ. ಈ ಮನೇಲಿರೋರು ನಗನಗುತ್ತಾ ಪ್ರೀತಿಯಿಂದ ಶಾಂತಿಯಿಂದ ಬದುಕಲಿ ಅಂತ. ಇಬ್ರು ಅಣ್ಣ ತಮ್ಮಂದ್ರಪ್ಪ, ಕಷ್ಟ ಸುಖಕ್ಕೆ ಒಬ್ಬರಿಗೊಬ್ಬರಿಗೆ ಹೆಗಲಾಗಬೇಕು. ನೀವು ನೋಡಿದ್ರೆ ಹೀಗೆ ಕಿತ್ತಾಡ್ತಿದ್ದೀರಲ್ರೋ, ಏನ್ರು ಆಗಿದೆ ನಿಮ್ಗೆ? ಸುಮ್ಮನೆ ಅರಿಯಪ್ಪ ನೀವು. ಅಣ್ಣ ಅಂತ ಹೇಗೆ ಮರ್ಯಾದೆ ಕೊಡ್ಬೇಕು ಅಂತ ಗೊತ್ತಿಲ್ಲ ಅವನಿಗೆ. ಅವನೇ ನನಗೆ ಹೆಗ್ಲಾಗ್ತಾನಪ್ಪ. ನೀನೇನೋ ನನಗೆ ಹೇಳೋದು? ಹರಿ, ತಮ್ಮ ಚಿಕ್ಕವನು ಅಂತ ಅವನ ಹತ್ರ ಹೇಗೆ ಮಾತಾಡ್ಬೇಕು ಅಂತ ನಿನ್ ಬುದ್ಧಿ ಇಲ್ವಾ? ಬಾಯಿ ಬಂದಾಗ ಮಾತಾಡ್ಬಿಟ್ರೆ ಸುಮ್ಮನೆ ಬಿಟ್ಬಿಡಕ್ಕಾಗತ್ತಾ? ಏನೋ ದೊಡ್ಡದಾಗ ಮಾತಾಡ್ ಬಂದ್ಬಿಟ್ಟ, ಇನ್ನು ಸಲ ಏನಾದ್ರು ಮಾತಾಡಿದ್ರೆ? ಹರಿ, ಹರಿ, ಸಂತು, ಸಾಕ್ ಮಾಡ್ರಪ್ಪ.
ಕೈ ಮುಗಿದು ಕೇಳ್ಕೊಳ್ತೀನಿ ಕಣ್ಣ. ಇಬ್ರು ಹಿಂಗ್ ಜಗಳ ಮಾಡೋದನ್ನ ನನ್ನ ಕೈಲಿ ನೋಡಕ್ಕಾಗಲ್ಲಪ್ಪ. ಈ ಮನೇಲಿ ಏನಿಲ್ಲ ಅಂದ್ರೂ ಬದುಕ್ಬೋದು, ಆದ್ರೆ ನೆಮ್ಮದಿ ಇಲ್ಲ ಅಂದ್ರೆ ಬದುಕಕ್ಕಾಗಲ್ಲಪ್ಪ. ಆ ನೆಮ್ಮದಿ ಹಾಳು ಮಾಡ್ಕೋಬೇಡಿ. ನೀವೇನೋ ಹೇಳ್ತೀರಾ ಮಾವ, ಮನೇಲಿ ನೆಮ್ಮದಿ ಇರ್ಬೇಕು ಅಂತ. ಅಷ್ಟು ಕಾಸ್ಟ್ಲಿ ಒಡವೆ ಕಳ್ಕೊಂಡ್ರು ನನಗ್ ಗೊತ್ತು, ಅದ್ರ ನೋವೇನು ಅಂತ. ಹೊಟ್ಟೆ ಹೊಟ್ಟೆ ಉರಿತಾ ಇದೆ. ಅರ್ಥ ಆಗುತ್ತಮ್ಮ, ಸ್ವಲ್ಪ ತಾಳ್ಮೆ ಇರ್ಲಿ. ಅದೇನ್ ಸಮಸ್ಯೆ ಬಂದಿದೆ ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಮಾತಾಡಿ ಬಗೆಹರಿಸ್ಕೊಳ್ಳೋಣ. ಹಿಂಗ್ ಜಗಳ ಮಾಡೋದ್ರಿಂದ ಏನೂ ಆಗಲ್ಲ ಸಿಂಚನ. ನೋಡಿ ಮಾವ, ನನ್ಗದೆಲ್ಲ ಗೊತ್ತಿಲ್ಲ. ನನ್ಗೆ ನನ್ನ ಒಡವೆ ವಾಪಸ್ ಬೇಕು ಅಷ್ಟೇ. ಕದ್ದಿರೋರು ತಂದು ನನಗ್ ಕೊಡ್ಬೇಕು. ತಂದು ಕೊಡ್ಲಿಲ್ಲ ಅಂದ್ರೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡಕ್ಕೂ ಹೇಸಲ್ಲ. ಏಯ್, ನಾನು ಅಷ್ಟೇ ಕಣೆ. ನನ್ನ 5 ಲಕ್ಷ ಸಿಗಬೇಕು, ಇಲ್ಲ ಅಂದ್ರೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಕಂಪ್ಲೇಂಟ್ ಕೊಡ, ಪೊಲೀಸ್ಗಲ್ದೇನೆ ಅವ್ರ ಅಪ್ಪಂಗೆ ಕೊಡ ಕೊಡೋಗ. ಅಣ್ಣ, ಯಾಕೆ ರೋಹಿತ್ ಕಿತ್ತಾಡ್ತಾ ಇದ್ದೀರಾ? ಅಪ್ಪ ಅಮ್ಮನ ಒಂದ್ಸತಿ ನೋಡಿ, ನೀವಿಬ್ರು ಕಿತ್ತಾಟದಿಂದ ಎಷ್ಟು ನೊಂದ್ಕೊಂಡಿದ್ದಾರೆ ಅಂತ ನೋಡಿ ಒಂದ್ಸತಿ. ಏಯ್, ಸಾಕು ಸುಮ್ಮನಿರೆ. ನೀನು ಆ ಜಯಂತ ಕೋಟ್ಯಾಧೀಶ್ವರ ಮದುವೆ ಆಗಿ ಆರಾಮಾಗಿದ್ಯಾ? ಕಷ್ಟಪಟ್ಟು ಕೂಡಿಡೋ ದುಡ್ಡು ಏನು ಅಂತ ನನಗೆ ಗೊತ್ತು. ಸಂತು, ಸುಮ್ಮನೆ ಇರಿಯಪ್ಪ ನೀವು. ನಮ್ಮ ಪರಿಸ್ಥಿತಿ ಹಂಗಲ್ಲ. ಪೈಸಾ ಕೂಡಿಡಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ನಾನು? ಅಪ್ಪ ನೊಂದ್ಕೊಂಡ್ಬಿಡ್ತಾರಂತೆ, ಏನ್ ನನಗ್ ನೋವಾಗಲ್ವಾ? ನೋಡಿ ಅಪ್ಪ, ಈ ಮನೆ ಭಾಗ ಆಗ್ಲೇಬೇಕು. ಇನ್ಮೇಲೆ ನಾವ್ ಯಾರು ಅವ್ರು ಯಾರು. ಹೌದು, ಈ ಮನೆ ಭಾಗ ಆಗ್ಲಿ. ನನ್ಗೂ ಅಷ್ಟೇ, ನಿಮ್ಗಳ ಜೊತೆ ಇರಕ್ ಇಷ್ಟ ಇಲ್ಲ. ಆಯ್ತು, ಮಾಡೇ ಬಿಡೋಣ ಭಾಗನ. ಸಂತು, ಹರಿ, ಸಂತು ಏನ್ ಮಾಡ್ತಾ ಇದ್ದೀರಪ್ಪ? ಹರೀಶ, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.